ಋತು ಮದ್ವೆ ನಿಮ್ಮೂರ್ಲೆ ಆಚರಿಸುವೆನಾ? ನಮ್ಮೂರ್ಲೆ ಆಚರಿಸುವೆ, ಬನ್ನಿ ನೋಡಮೋ. ನಮ್ಮ ದೊಡ್ಡಪ್ಪನ ಮಗನ ಮಗಳ ಋತು ಮದ್ವೆ ಕಾರ್ಯಕ್ರಮ ಆಯ್ತಾ ಇದು. ಅಂಗಳಲ್ಲಿ ಹಸೆ ಬೆರೆದು ಅದರ ಸೈಡಿಗೆ 5 ಕಳಸ, 1 ಕೊಡಪನ, ಮಣೆ ಎಲ್ಲ ರೆಡಿ ಮಾಡಿ ಹೆಸರೇ ಹೇಳುವಂತೆ ಮಡಿವಾಳಕ್ಕ ಮಡಿಯಾಗಿ ಇಟ್ಟಿದ್ರು ನೋಡಿ. ಋತು ಮದ್ವೆ ಅಂತ ಬಂದಾಗ ಊಟ ಒಂದು ಗಮ್ಮತ್ ಇಲ್ಲದೆ ಇರ್ತದ. ರೆಡಿ ಆಗ್ತಿತ್ತು ನೋಡಿ ಒಂದು ಸೈಡ್ ಅಲ್ಲಿ ಅಡುಗೆ. ಅಷ್ಟೊತ್ತಿಗೆ ಹುಡುಗಿ ಆಸ್ಮಿನ ಕುದುರಿಸಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ನೋಡಿ. ನಮ್ಮಮ್ಮ ಸ್ವಲ್ಪ ಆಚಾರ ವಿಚಾರ ತಿಳ್ಕೊಂಡ ಕಾರಣ ಎಲೆ ಅಡಿಕೆ ಎಲ್ಲ ಸರಿ ಇಟ್ಟಿದ್ರ ಅಂತ ನೋಡಿದ್ರು ನೋಡಿ. ಆಶ್ಮಿನ ಫ್ರೆಂಡ್ ಒಬ್ಳು ಬಟ್ಟೆ ಹಿಡ್ಕೊಂಡ್ರೆ ಇನ್ನೊಬ್ಳು ವಿಡಿಯೋಗ್ರಫಿ ನೋಡಿ. ಮಡಿವಾಳಕ್ಕ ಹೇಳಿದಂಗೆ ನೀರೆಲ್ಲ ಹೊಯ್ದಾದ್ಮೇಲೆ ಹುಡುಗಿಯ ಬಾಯಿಗೆ ಎಲೆ ಅಡಿಕೆ ಕೊಟ್ರು ನೋಡಿ. ಆಮೇಲೆ ಕಡಗಕ್ಕೆ ನೂಲು ಸುಂದಿ ತಲೆಯಿಂದ ಹಿಡಿದು ಕಾಲಿನವರೆಗೆ ನೂಲನ್ನ ಸುತ್ತ ಕಟ್ಟಿಕೊಳ್ಳುವರು ನೋಡಿ. ಅದಾದ ಮೇಲೆ ಜಗಿಯಲು ಕೊಟ್ಟ ಎಲೆ ಅಡಿಕೆಯನ್ನ ಬಾಳೆ ಎಲೆಗೆ ಹೋಗಿದ್ದು ಅಲ್ಲಿಂದ ಗುಂಬ ಪೂಜೆಗೆ ರೆಡಿ ಆಗಲು ಕಳಿಸುವರು. ತೆಂಗಿನ ಮರದ ಕೆಳಗೆ ಒಲಿ ಮಂದಿರಿಯ ಮೇಲೆ ಕಳಸ ಕನ್ನಡಿಯನ್ನ ಇಟ್ಟು ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ನೋಡಿ. 5 ಬಾಳೆ ಎಲೆ ಹಾಕಿ ಬೆಂಡು ಕುಕ್ಕೆಯಲ್ಲಿದ್ದ ಅವಲಕ್ಕಿ, ಬಾಳೆಹಣ್ಣು, ಬೆಲ್ಲವನ್ನ ಸ್ವಲ್ಪ ಕಿರ್ಕಿ ಹಾಕಿ ನೆನೆ ಬತ್ತಿ ಇಸಿ ಒಂದು ಆರತಿ ಮಾಡಿದ್ರು ನೋಡಿ. ಆಮೇಲೆ 2 ದಿಕ್ಕಿಗೆ ಕೈ ಮುಗಿದು ಕಾಯಿ ಒಡೆದು ಅದನ್ನ ಸ್ವಲ್ಪ ಕೆತ್ತಿ ಹಾಕಿ ತೆಂಗಿನ ಮರಕ್ಕೆ ಗಂಧ ಪ್ರಸಾದ ಹಾಕಿದ್ರು ನೋಡಿ. ಸೋಬಾನೆ ಹೇಳುತ್ತಾ ತೆಂಗಿನ ಮರದ ಸುತ್ತು ಬರುವ ಒಂದು ಕ್ರಮ ನೋಡಿ ಗುಂಬ ಪೂಜೆ. ಆಮೇಲೆ ಗುಂಬ ಪೂಜೆ ಪ್ರಸಾದವನ್ನ ತಿನ್ನುವ ಕ್ರಮ ಎಲ್ಲ ಉಂಟಾಯ್ತಾ, ಅದನ್ನ ಯೂಟ್ಯೂಬ್ ಅಲ್ಲಿ ಕ್ಲಿಯರ್ ಆಗಿ ಹಾಕಿದ್ದಾನೆ. ಮನೆಯೊಳಗೆ ಪ್ರವೇಶ ಆಗೋ ಮೊದಲು ವಿಜಯತಿಗೆ ಒಂದು ದೃಷ್ಟಿ ತೆಗೆದ್ರು ನೋಡಿ. ಆಮೇಲೆ ಸೋಬಾನೆ ಹಾಡಿ ಮನೆಗೆ ಬರ ಮಾಡಿಕೊಂಡು ಮದುಮಗಳಂತೂ ಶೃಂಗರಿಸಿ ಒಲಿ ಮಂದಿರಿಯ ಮೇಲೆ ಕುಳ್ಳಿರಿಸಿ ಎಲ್ಲರ ಆಶೀರ್ವಾದ ಪಡೆಯುವ ಕ್ರಮ ನೋಡಿ. ವಿಜಯಣ್ಣ ತಂದೆ ಇಟ್ರು ನೋಡಿ ಕೊಲೆಗಳಿಗೆ. ಹಾಗಾದ್ರೆ ಊಟಕ್ಕೆ ರೆಡಿ ಆಯ್ತು ಅಂತ ಲೆಕ್ಕ. ಏನೇನು ಋತು ಮದುವೆಯ ಭರ್ಜರಿ ಊಟ. ವಿಡಿಯೋಗ್ರಫಿ ಟೈಮ್ ಅಲ್ಲಿ ಒಂದು ಗೂಡೆ ಬಿದ್ದೋ ನೋಡಿ, ಕಂತಾ ಮುಟ್ಟೆ. ಆಶ್ಮಿನ ಫ್ರೆಂಡ್ ಒಟ್ಟಿಗೆ ಫೋಟೋ ಎಲ್ಲ ತೆಗ್ದಾದ ಮೇಲೆ ಕೊನೆಗೆ ಎಲ್ಲರ ಆಶೀರ್ವಾದ ಪಡೆದು ಹುಡುಗಿಯ ಸೋದರತ್ತೆಯ ಮನೆಗೆ ಕಳಿಸುವ ಪದ್ಧತಿ ನೋಡಿ. ಓಕೆ, ಇದರ ಫುಲ್ ವಿಡಿಯೋನ ನಿಮ್ಮ ಡಿಕೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಯ್ತಾ. ಫ್ರೀ ಆದಾಗ ಒಂದ್ಸಲ ವಿಸಿಟ್ ಕೊಟ್ಟು ಬನ್ನಿ ಅಲ್ಲ.